ಹಲೋ ಮೈ ಡಿಯರ್ ಫ್ಯೂಚರ್ ನರ್ಸಿಂಗ್ ಆಫೀಸರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನೀವು ನೋಡಬಹುದು, ದಿನಾಂಕ 20/8/2026 ಒಂದು ನೋಟಿಫಿಕೇಶನ್ ಬರುತ್ತೆ ರಿಗಾರ್ಡಿಂಗ್ ಏನಪ್ಪ ಅಂತಂದರೆ ರಿಕ್ರೂಟ್ಮೆಂಟ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಂತ ಒಂದು ವೇಕೆನ್ಸಿ ಬರುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಈ PHCO ವೇಕೆನ್ಸಿ ಏನಿದೆ, ಓಕೆ, PHCO. ಸೊ ಈ ವೇಕೆನ್ಸಿ ಬಂದುಬಿಟ್ಟು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಅಂತ ಏನು ಹೇಳ್ತೀವಿ. ಸೊ ಇದು PHCಯಲ್ಲಿ ಒಂದು ವೇಕೆನ್ಸಿ ಇರುತ್ತೆ. PHC ಆಯಿತು, ಕಮ್ಯುನಿಟಿಯಲ್ಲಿ ಆಯಿತು, ಓಕೆನಾ. ಆಮೇಲೆ ಹಾಗೆ HIO, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ, ಓಕೆನಾ. ಸೊ ಇವರು ಬಂದುಬಿಟ್ಟು ಈ PHC ಏನಿರುತ್ತೆ, PHC ಆಯಿತು ಇಲ್ಲ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಯಿತು, ಓಕೆ. ಸೊ ಇಲ್ಲಿ ಈ PHCO ಮತ್ತು HIO ಅವರು ಕೆಲಸ ಮಾಡ್ತಿರ್ತಾರೆ. ಇವರು ಪ್ರೆಸೆಂಟ್ಲಿ ವರ್ಕಿಂಗು ಇದ್ದಾರೆ, ಓಕೆನಾ. ಸೊ ನಿಮಗೆ ಗೊತ್ತಿರುವ ಒಂದು ವಿಷಯ ಏನಪ್ಪ ಅಂತಂದರೆ ಈ PHCO ಏನಿದೆ, ಸೊ ಇವರು ಬಂದುಬಿಟ್ಟು ANM ಅಂತ ಹೇಳ್ತೀವಿ, ಆಕ್ಸಿಲರಿ ನರ್ಸ್ ಮಿಡ್ವೈಫರಿ ಅಂತ. ಇವ್ರದ್ದು ಕ್ವಾಲಿಫಿಕೇಶನ್ ಬಂದುಬಿಟ್ಟು SSLC ಆಗಿರುತ್ತೆ, ಓಕೆ. ಸೊ ಮುಂಚೆಲ್ಲ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಆಗಿದೆ. ಆಮೇಲೆ ಈ HIO ಅಂತ ಏನಿದೆ, ಇವ್ರದ್ದು ಕೂಡ ಸೇಮ್ ಇರುತ್ತೆ. ಇವರು 2nd PUC ಇಲ್ಲ 10th ಮೇಲೆ ಈ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಕೋರ್ಸ್ನ ಮುಗಿಸಿರ್ತಾರೆ, ಓಕೆನಾ. ಸೊ ಸದ್ಯದಲ್ಲಿ ಇರುವಂತಹ ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಈ PHCO ಆಮೇಲೆ ಈ HIO ವೇಕೆನ್ಸಿ ಏನಿದೆ, ಸೊ ಇದನ್ನು BSc ನರ್ಸಿಂಗು, ಓಕೆ, BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ವರೆಗೆ ಕೂಡ ಅಲೋ ಮಾಡಿದ್ದಾರೆ, ಓಕೆನಾ. ಸೊ ಇದು ಸದ್ಯದಲ್ಲಿರುವಂಥ ಒಂದು ಕನ್ಫ್ಯೂಷನು. ಆ್ಯಕ್ಚುಲಿ PHCO ಮತ್ತು HIO, ANM 10th ಮೇಲೆ ಇರುತ್ತೆ, PHCO HIO ಏನಿದೆ ಅದು ಕೂಡ 2nd PUC ಮತ್ತು 10th ಆದಮೇಲೆ ಒಂದು 3 years ಕೋರ್ಸ್ ಇರುತ್ತೆ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ. ಸೊ ಅದಾದವರಿಗೆ ಈ HIO ಪೋಸ್ಟ್ನ ಕೊಡ್ತಾರೆ. ಬಟ್ ಇಲ್ಲಿ ಈ ಬಂದಿರುವಂಥ ಒಂದು ನೋಟಿಫಿಕೇಶನ್ ಪ್ರಕಾರ BSc ಮತ್ತು GNM ನರ್ಸಿಂಗ್ವರೆಗೂ ಕೂಡ ಇದನ್ನು ಅಲೋ ಮಾಡಿದ್ದಾರೆ. ಇದನ್ನು ನಾವು ಯಾವ ಥರ ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಇವಾಗ ಎಷ್ಟೋ ಜನ, ಓಕೆ, ಸೊ ಯಾರು ಈ ಹೆಲ್ತ್ ANM ಮುಗಿಸ್ಕೊಂಡಿದ್ದಾರೆ, ಓಕೆನಾ. ಸೊ ANM ಮುಗಿಸಿರುವಂಥವರು ಎಷ್ಟೋ ಜನ ಇದ್ದಾರೆ. ಸೊ ಅವರು ಕೂಡ ಈ ವೇಕೆನ್ಸಿಗೆ ವೇಟ್ ಮಾಡ್ತಾ ಇರ್ತಾರೆ, ಓಕೆ. ಆಮೇಲೆ HIO ಯಾರಿದ್ದಾರೆ, ಸೊ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಏನು ಹೇಳ್ತೀವಿ, ಸೊ ಅವರು ಕೂಡ ಎಷ್ಟೋ ವರ್ಷಗಳಾದಮೇಲೆ ಅವ್ರಿಗೂ ಕೂಡ ಈ ವೇಕೆನ್ಸಿನ ಕರೆದಿದ್ದಾರೆ. ಸೊ ಅವರು ಕೂಡ ವೇಟ್ ಮಾಡ್ತಿರ್ತಾರೆ. ಸೊ ಅವರಿಗೊಂದು ಇದರಿಂದ ಏನಾಗ್ಬೋದು, ಅನ್ಯಾಯ ಆಗ್ಬೋದು ಅಂತ ಹೇಳ್ಬೋದು ಒಂದು. ಆಮೇಲೆ ಇದು BSc ನರ್ಸಿಂಗ್ ಮತ್ತು GNMವರೆಗೆ ಇರುವಂಥ ವೇಕೆನ್ಸಿ ಅಲ್ಲ ಇದು ಆ್ಯಕ್ಚುಲಿ, ಓಕೆನಾ. BSc ಮತ್ತು GNMಗೆ ಇನ್ನೂ ಯಾವುದಪ್ಪ ಅಂತಂದರೆ PHCOಗೆ ಓಕೆ, PHCOಗೆ ಏನಿದೆ GNM ಅವರು ಓಕೆ ಇದು ಅಪ್ಲಿಕೇಶನ್ನ ಹಾಕ್ಬೋದು, ಓಕೆನಾ. ಬಟ್ BSc ಏನಿದೆ, ಓಕೆ, ಸೊ BSc ಅವರಿಗೆ ಇದು ಒಂದು ಅವರ ಎಜುಕೇಷನ್ಗೆ ಇರುವಂಥ ಒಂದು ಕರೆಕ್ಟ್ ಆಗಿರುವಂಥ ಪೋಸ್ಟ್ ಅಲ್ಲ ಅಂತ ನಾನು ಹೇಳ್ಬೋದು, ಓಕೆ. ಯಾಕಂತಂದರೆ ANM ಮುಗಿಸ್ಕೊಂಡು, ಓಕೆ, ಸೊ ಅವ್ರೇನು ಮಾಡಬೇಕು, ಅವರೆಲ್ಲ ಹೋಗ್ಬೇಕು. ಹಾಗಾದರೆ ಅವ್ರಿಗೆ ಇದು PHCO ವೇಕೆನ್ಸಿ ಇರೋದು, ಓಕೆ. ಸೊ BSc ಅವರಿಗೆ ಈ PHCO ವೇಕೆನ್ಸಿ ಕೊಟ್ಟರೆ ಸೊ ಇಲ್ಲಿ ಇವರಿಗೆ ತೊಂದರೆ ಆಗುತ್ತೆ, ಓಕೆ. ಆಮೇಲೆ HIO ಅಂತ ಒಂದು ಸಪ್ರೇಟ್ ಒಂದು ಇದೆ ಕೋರ್ಸ್ ಇದೆ, ಓಕೆನಾ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ದು. ಸೊ ಅವ್ರಿಗಿರುವಂಥ ವೇಕೆನ್ಸಿನ BSc ನರ್ಸಿಂಗ್ ಅವ್ರಿಗೆ ಕೊಟ್ಟರೆ ಅಲ್ಲಿ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಅದರ ಸಲುವಾಗಿ ಸ್ವಲ್ಪ ಇದು ಕನ್ಫ್ಯೂಷನಲ್ಲಿದೆ. ಸೊ ಹಾಗಾಗಿ ಇದನ್ನು ಕೊಟ್ಟು ಅವರು ಇಲ್ಲೊಂದು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ನಾನು ಹೇಳ್ತೀನಿ ಏನಂತ, ಓಕೆನಾ. ನಾನು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಸೊ ಇದರಲ್ಲಿ ಇವರು ಇದನ್ನು ಕೂಡ ಮೆನ್ಷನ್ ಮಾಡಿದೆ ಏನಂತಂದರೆ ಇಲ್ಲಿ ಯಾರಿಗಾದರೂ ಎನಿ ಆಬ್ಜೆಕ್ಷನ್ ಆರ್ ಸಜೆಷನ್ಸ್ ವಿಚ್ ಮೇ ಬಿ ರಿಸೀವ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಫ್ರಾಮ್ ಎನಿ ಪರ್ಸನ್ ವಿತ್ ರೆಸ್ಪೆಕ್ಟೆಡ್ ಟು ದ said draft before the expiry of the period specified above will be considered by the Government of India. Government of objections and suggestion may be addressed to the Principal Secretary to Government Department of Health and Family Welfare Vikasa Sauda, Dr. BR Ambedkar, ವಿಧಿ ಬೆಂಗಳೂರು ಅಂತ
ಕೊಟ್ಟಿದ್ದಾರೆ, ಓಕೆನಾ. ಸೊ ಈ ವೇಕೆನ್ಸಿನ ತಗೊಂಡು ಈ PHCO ಮತ್ತು HO ವೇಕೆನ್ಸಿ ಏನಿದೆ, ಓಕೆನಾ. ಸೊ ಇದರಿಂದ ಯಾರಿಗಾದರೂ ತೊಂದರೆ ಬರ್ತಾ ಇದ್ದರೆ ನೀವು ಇಲ್ಲಿ ಕಂಪ್ಲೇಂಟ್ ಮಾಡಬಹುದು, ಕಂಪ್ಲೇಂಟ್ ರೈಸ್ ಮಾಡಬಹುದು, ಇಲ್ಲ ನೀವು ಅಬ್ಜೆಕ್ಷನ್ ಹಾಕ್ಬೋದು ಅಂತ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಅಬ್ಜೆಕ್ಷನ್ ಆಗೇ ಆಗುತ್ತೆ. ಯಾಕಂತಂದರೆ HIO ಮತ್ತು PHCO ಅವರಿಗೆ ಏನೇ ಮತ್ತು ಈ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಏನು ಹೇಳ್ತೀವಿ, ಸೊ ಅವರು ಖಂಡಿತ ಇದಕ್ಕೆ ಅಬ್ಜೆಕ್ಷನ್ ಹಾಕೇ ಹಾಕ್ತಾರೆ. ಯಾಕಂದರೆ ಇದು ಇವರಿಗೆ ಇರುವಂಥ ಸ್ಪೆಸಿಫಿಕ್ ಆಗಿರುವಂಥ ವೇಕೆನ್ಸಿ ಇದು. ಸೊ ಇದು ನರ್ಸಿಂಗ್ ಕೊಟ್ಟಿದ್ದಾರೆ. ಸೊ ಬೇಕಾದರೆ ಇವರು ನರ್ಸಿಂಗ್ ಏನು BSc ಮುಗಿಸ್ಕೊಂಡಿದ್ದಾರೆ, BSc ಮತ್ತು GNM ಏನಿದೆ, ಓಕೆನಾ. ಸೊ BSc ಮತ್ತು GNM ಮುಗಿಸಿರೋಂಥವ್ರಿಗೆ ಬೇಕಾದರೆ ಹಾಸ್ಪಿಟಲಲ್ಲಿ ಒಂದು ಸಪ್ರೇಟಾಗಿ ಇವಾಗ ಏನು ಕರೀತಾ ಇದ್ದಾರೆ ಅದರಲ್ಲಿ ಬೇಕಾದರೆ ಜಾಸ್ತಿ ವೇಕೆನ್ಸಿ ಕರೆದ್ರೆ ಸ್ವಲ್ಪ GNM ಮತ್ತು BSc ಅವರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಓಕೆ, ಇದಿಷ್ಟು ಇರುವಂಥ ಗೊಂದಲ. ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಅದು ಏನು ಚೇಂಜಸ್ ಆಗುತ್ತೆ ಅಂತ ವೇಟ್ ಮಾಡಿ ನೋಡ್ಬೇಕು. ಯಾಕಂತಂದರೆ ಆಲ್ರೆಡಿ ಅವರು ಅಬ್ಜೆಕ್ಷನ್ಗೂ ಕೂಡ ಅವರು ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಅಬ್ಜೆಕ್ಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆದರೂ ಕೆಲವೊಬ್ಬರಿಗೆ ಇಲ್ಲ, ನಮಗೆ ಜಾಬ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಇದೆ, ಸೊ ಅದು ಎಲ್ಲಾದರೂ ಸಿಕ್ಕರೂ ಪರವಾಗಿಲ್ಲ, ಬಟ್ ನಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರಿಗೆ ಬೈ ಚಾನ್ಸ್ ಏನಾದರೂ ಅಬ್ಜೆಕ್ಷನ್ಗೆ ಅವರು ಒಂದು ಪರ್ಟಿಕ್ಯುಲರ್ ರೀಸನ್ ಏನಾದರೂ ಕೊಟ್ಟು ಇದೇ ವೇಕೆನ್ಸಿನ ಮುಂದುವರೆಸಿದ್ರೆ ನೀವು ಈ ವೇಕೆನ್ಸಿನ ಅಪ್ಲೈ ಮಾಡ್ಬೋದು. ಬಟ್ ಇದಕ್ಕೂ ಒಂದು ಕಂಡೀಷನ್ ಇದೆ. ಅದೇನಪ್ಪ ಅಂತಂದರೆ ಇದು ಕೇವಲ ಯಾರಿಗಪ್ಪ ಅಂತಂದರೆ ಯಾರು ಫಿಮೇಲ್ ಕ್ಯಾಂಡಿಡೇಟ್ ಇದ್ದಾರೆ, ಈ ಫಿಮೇಲ್ ಕ್ಯಾಂಡಿಡೇಟು ಅವರು ಮಾತ್ರ ಈ PHO ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು, ಓಕೆನಾ. ಆಮೇಲೆ HIO ಏನು ಪೋಸ್ಟ್ ಇದೆ, ಸೊ ಇದಕ್ಕೆ BSc ಮತ್ತು GNM, BSc ನರ್ಸಿಂಗ್ ಮುಗಿಸಿರುವಂಥವ್ರು ಆಮೇಲೆ GNM ನರ್ಸಿಂಗ್ ಮುಗಿಸಿರುವಂಥವ್ರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಐ ಹೋಪ್ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ, ಓಕೆನಾ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದರೆ ನಾವು ಎಲಿಜಿಬಿಲಿಟಿ ನೋಡೋಣ, ಏನೇನು ಎಲಿಜಿಬಿಲಿಟಿ ಇದೆ ಅಂತ, ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಏಜ್ ಆ್ಯಂಡ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಶಾಲ್ ಬಿ ರಿಲ್ಯಾಕ್ಸ್ಡ್ ಬೈ 3 years ಇನ್ ಆಲ್ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 35 ಆಗಿರ್ಬೋದು, 40, ಸೊ ಅದ್ರ ಮೇಲೆ ಮತ್ತೆ 3 years ನಿಮಗೆ ನಿಮ್ಮ ಕ್ಯಾಟಗರಿ ಏನಿದೆ ಅದರ ಪ್ರಕಾರ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 3 yearsದು, ಓಕೆ. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ recruitment. The selection committee shall publish the categories of post and the number of vacancies specified in the schedule to be filled in the official gazette ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಇನ್ನೂ ಕಂಪ್ಲೀಟ್ ಆಗಿ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅನ್ನೋದನ್ನು ಇನ್ನೊಂದು ಸಪ್ರೇಟ್ ಆಗಿ ಅದು ನೋಟಿಫಿಕೇಶನ್ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು, ಓಕೆನಾ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ for the post of primary health care officer. No male candidate or any other candidate can be apply for the post of primary health care officer ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಹಂಗೆ ಕೆಳಗಡೆ ಬಂದು ನೋಡೋದಾದರೆ ಇಲ್ಲಿ ನೋಡಬಹುದು ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸೆಕ್ಯೂರ್ಡ್ ಮೋರ್ ದೆನ್ 50%, ಓಕೆನಾ, ಇನ್ ದಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆರ್ ಎಲಿಜಿಬಲ್ ಟು ಬಿ ಅಪಿಯರ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ 50% ಅಬೋವ್ ಅವ್ರದ್ದು ಪರ್ಸೆಂಟೇಜ್ ಆಗಿರಬೇಕು, ಓಕೆನಾ. ದ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ಥರ ಇದೆ ಅಂತಂದರೆ ದ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಅಂಡರ್ ದಿ ರೂಲ್ಸ್ ಶಾಲ್ ಬಿ ಮೇಡ್ ಬೈ ದಿ ಸೆಲೆಕ್ಷನ್ ಕಮಿಟಿ. ದ ಸೆಲೆಕ್ಷನ್ ಕಮಿಟಿ ಶಾಲ್ ಬಿ ಕಂಡಕ್ಟ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇನ್ ದ ಫಾಲೋವಿಂಗ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಸೊ ಇದು KEA ಮುಖಾಂತರ ಎಕ್ಸಾಮ್ ಆದಮೇಲೆ ಇದರದ್ದು ಸೆಲೆಕ್ಷನ್ ಆಗುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಏನಿದ್ದಾರೆ, ಸೊ ಅವ್ರಿಗೆ ಬಂದುಬಿಟ್ಟು ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಬಿ ಇನ್ ದ ಫಾರ್ಮ್ ಆಫ್ ಆ್ಯನ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್. ಸೊ ಇದಕ್ಕೆ ಬಂದುಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ MCQ ಇರುತ್ತೆ, ಕನ್ಸಿಸ್ಟ್ ಆಫ್ 2 ರಿಟರ್ನ್ ಪೇಪರ್ಸ್, ಓಕೆ. 2 ಪೇಪರ್ ಇರುತ್ತೆ, ಈಚ್ ಪೇಪರ್ ಕ್ಯಾರಿಂಗ್ 80 marks. ಸೊ ಪ್ರತಿ ಒಂದು ಕ್ವಶನ್ ಪೇಪರ್ಗೂ 2 ಕ್ವಶನ್ ಪೇಪರ್ ಇರುತ್ತೆ, ಒಂದು ಕ್ವಶನ್ ಪೇಪರ್ಗೆ 80 marks ಇರುತ್ತೆ, ದೇರ್ ಬೈ ಟೋಟಲ್ 160 marks ಇರುತ್ತೆ, ಓಕೆನಾ. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 mark, ಅಂದರೆ 1 ಕರೆಕ್ಟ್ ಆದರೆ 1 mark ಸಿಗುತ್ತೆ. ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಫರ್ದರ್ ಇನ್ಕ್ಲೂಡ್ ಅ ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ 40 marks ಆ್ಯಂಡ್ ಸೇಡ್ ಎಕ್ಸಾಮ್ಸ್ ಆರ್ ಕಂಪಲ್ಸರಿ, ಓಕೆನಾ. ಸೊ ನಿಮಗೆ ಥಿಯರಿ ಎಕ್ಸಾಮ್ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ.
ಓಕೆ. ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದರೆ ಥಿಯರಿ ಥಿಯರಿ ಜೊತೆಗೆ ಈ ಪ್ರಾಕ್ಟಿಕಲ್ ಆಸ್ಕಿ ಅಂತ ಏನು ಹೇಳ್ತೀವಿ, ಅಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ, ಸೊ ಅದನ್ನು ಕೂಡ ಕಂಡಕ್ಟ್ ಮಾಡ್ತಾರೆ, ನೆನಪಿರಲಿ. ಓಕೆನಾ. ಸೊ ನೆಕ್ಸ್ಟು ಜನರಲ್ ಸಬ್ಜೆಕ್ಟ್ ನಾಲೆಡ್ಜ್, ಅಂದರೆ ಜನರಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಅದು 80 ಮಾರ್ಕ್ಸ್ ಇರುತ್ತೆ. ಓಕೆ. ನಮ್ಮದು GK ಇರುತ್ತೆ. ಆಮೇಲೆ ನಮ್ಮದು ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಮ್ಯಾಟ್ರನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಮಾರ್ಕ್ಸ್ ಕಂಟೆಂಟ್ 10 ಮಾರ್ಕ್ಸ್ ಇರುತ್ತೆ. ನ್ಯಾಷನಲ್ ಸ್ಟೇಟ್ ಆ್ಯಂಡ್ ಹೆಲ್ತ್ ಪ್ರೋಗ್ರಾಮ್ಸ್ 20 ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಡ್ಜ್ 20 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲೀಷ್ 20 ಮಾರ್ಕ್ಸ್ ಇರುತ್ತೆ. ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ 10 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ಈ ಮ್ಯಾಟ್ರನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅಂದ ತಕ್ಷಣ ಸೇಮ್ ಆ್ಯಸ್ ನಾವು ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನಕ್ ಏನು ಓದ್ತೀವಿ, ಸೊ ಅದರಿಂದನೇ ಕ್ವಶನ್ಸ್ ಇರುತ್ತೆ. ಬಟ್ ಜಾಸ್ತಿ ಏನಪ್ಪ ಅಂತಂದರೆ ಮದರ್ ಆ್ಯಂಡ್ ಚೈಲ್ಡ್ ಕೇರ್, ಅಂದರೆ ಲೇಬರ್ ಬಗ್ಗೆ ಆಗಿರ್ಬೋದು. ಓಕೆನಾ. ಸೊ ಈ ಮ್ಯಾನೇಜ್ಮೆಂಟ್ ಏನೇನು ಬರುತ್ತಲ್ಲ ಲೇಬರಲ್ಲಿ, ಸೊ ಮೈನರ್ ಮ್ಯಾನೇಜ್ಮೆಂಟು, ಡಿಲಿವರಿ, ಈ ಸ್ಕ್ರೀನಿಂಗು. ಓಕೆ. ಸೊ ಇಂಥ ಈಜಿ ಕ್ವಶನ್ಸ್ ಇರುತ್ತೆ. ಆಮೇಲೆ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್, ಸೊ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಏನಿದೆ, ಸೊ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಅದರಿಂದ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ. ಆಮೇಲೆ ಜನರಲ್ ನಾಲೆಜ್ ಕ್ವಶನ್ಸು 20 ಇರುತ್ತೆ. ಈ ಜನರಲ್ ಇಂಗ್ಲೀಷಲ್ಲಿ ಗ್ರಾಮರ್ ಇರುತ್ತೆ, ಈಜಿ ಗ್ರಾಮರ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಆಮೇಲೆ ಬೇಸಿಕ್ ಹೆಲ್ತ್ ನರ್ಸಿಂಗ್ ಕಾನ್ಸೆಪ್ಟ್ಸು. ಓಕೆ. ಸೊ ಬೇಸಿಕ್ ಹೆಲ್ತ್ ಮತ್ತು ನರ್ಸಿಂಗ್ ಕಾನ್ಸೆಪ್ಟ್ ಬಗ್ಗೆ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ 20, 10, 30, 40, 20, 40, 60, 70 ಆ್ಯಂಡ್ 80. ಸೊ ನೋಡ್ಬೋದು 80 ಮಾರ್ಕ್ಸು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಬ್ಜೆಕ್ಟ್ ಅಬೌಟ್ ನಾಲೆಡ್ಜ್ ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಹೆಲ್ತ್ ಪ್ರಮೋಷನ್. ಓಕೆ. ಸೊ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಮತ್ತು ಹೆಲ್ತ್ ಪ್ರಮೋಷನ್ ಬಗ್ಗೆ ಇರುತ್ತೆ. ಆಮೇಲೆ ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್ ಬಗ್ಗೆ ಇರುತ್ತೆ. ಆಮೇಲೆ ಸೈಕಾಲಜಿ ಇರುತ್ತೆ, ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ. ಸೊ ನೀವು ANM ಏನು ಸ್ಟಡಿ ಮಾಡಿರ್ತೀರ, ಸೊ ಅದೇ ಸಿಲೆಬಸ್ಸು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಆ್ಯನಟಮಿ ಆ್ಯಂಡ್ ಫಿಸಿಯಾಲಜಿ, ಆಮೇಲೆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. ಓಕೆ. ಸೊ ನೀವು ಇದಕ್ಕೆ ಏನು ಸಿಲೆಬಸ್ ಓದಬೇಕು ಅಂತಂದರೆ ನಿಮ್ಮದು ANM ಓಕೆ. ಸೊ ANM ನೀವು ಏನು ಸಿಲೆಬಸ್ನ ಓದಿದ್ದೀರಾ ಅದನ್ನ ನೀವು ಒಂದು ಸರಿ ಕಂಪ್ಲೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ MCQ ಸಾಲ್ವ್ ಮಾಡಿದ್ರೆ, ಸೊ ಈ ಏನು ಟಾಪಿಕ್ಗಳಿವೆ, ಈ ಟಾಪಿಕ್ ರಿಲೇಟೆಡು ಒಂದು MCQಗಳನ್ನು ರೆಡಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆನಾ. ಸೊ ಇದಷ್ಟು ಏನಪ್ಪ ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ದು ಸಿಲೆಬಸ್ಸು. ಓಕೆನಾ. ಸೊ ನೆಕ್ಸ್ಟು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಓಕೆನಾ. ಸೊ ನೆಕ್ಸ್ಟ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಏನಿದೆ, ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಬಿ ಇನ್ ದ ಫಾರ್ಮ್ ಆಫ್ ಆನ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಕನ್ಸಿಸ್ಟಿಂಗ್ ಆಫ್ 2 ರಿಟರ್ನ್ ಪೇಪರ್ಸ್. ಸೇಮು ಅದು ನಿಮ್ಗೆ ಯಾವ ಥರ ಆಯಿತು ಅದೇ ಥರ ಇರುತ್ತೆ. ಈಚ್ ಪೇಪರ್ ಕ್ಯಾರಿಂಗ್ 80 ಮಾರ್ಕ್ಸ್, ದೇರ್ ಬೈ ಅ ಟೋಟಲ್ 160 ಮಾರ್ಕ್ಸ್. ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಫರ್ದರ್ ಇನ್ಕ್ಲೂಡ್ ಅ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಇದಕ್ಕೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, 40 ಮಾರ್ಕ್ಸ್. ಆ್ಯಂಡ್ ಸೇಡ್ ಎಕ್ಸಾಮ್ಸ್ ಆರ್ ಕಂಪಲ್ಸರಿ. ಓಕೆನಾ. ಸೊ ಥಿಯರಿ ಎಕ್ಸಾಮ್ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಸಿಲೆಬಸ್ ಕೊಟ್ಟಿದ್ದಾರೆ. ದ ಸಿಲೆಬಸ್ ಫಾರ್ ದ ಪೇಪರ್ 1 and 2 ಶಾಲ್ ಬಿ ಸ್ಪೆಸಿಫೈಡ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸಿಲೆಬಸ್ ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಜನರಲ್ ಸಬ್ಜೆಕ್ಟ್ ನಾಲೆಡ್ಜ್ ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ಇರುತ್ತೆ. ಸೊ ಸೇಮ್ ಇಲ್ಲೂ ಅದೇ ಸಿಲೆಬಸ್ ಇರುತ್ತೆ. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇರುತ್ತೆ, ಆ್ಯಸ್ ಪರ್ ನರ್ಸಿಂಗ್ ಏನಿದೆಯೋ ಅದು ಸೇಮ್ ಇರುತ್ತೆ. ನ್ಯೂಟ್ರಿಷನ್ ಇರುತ್ತೆ, ಹೈಜೀನು, ಬೇಸಿಕ್ ಫಾರ್ಮಕಾಲಜಿ ಆ್ಯಂಡ್ ಬೇಸಿಕ್ ಮೈಕ್ರೋಬಯಾಲಜಿ ಕ್ವಶನ್ಸ್ ಇರುತ್ತೆ. ಫಸ್ಟ್ ಏಡ್ ಆ್ಯಂಡ್ ಬೇಸಿಕ್ ಮೆಡಿಸಿನ್ 10 ಮಾರ್ಕ್ಸ್ ಇರುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಓಕೆ. ಇದು ಬಂದುಬಿಟ್ಟು 10 ಮಾರ್ಕ್ಸ್ ಇರುತ್ತೆ. ಕಮ್ಯುನಿಕೇಬಲ್ ಡಿಸೀಸ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ 10 ಮಾರ್ಕ್ಸ್ ಇರುತ್ತೆ. ಎನ್ವೈರ್ಮೆಂಟಲ್ ಸ್ಯಾನಿಟೇಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಇರುತ್ತೆ. ಕಮ್ಯುನಿಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಓಕೆ, ಕಮ್ಯುನಿಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ 5 ಮಾರ್ಕ್ಸ್ ಇರುತ್ತೆ. ಜನರಲ್ ಕನ್ನಡ ಆ್ಯಂಡ್ ಜನರಲ್ ಇಂಗ್ಲೀಷ್, ಅಂದರೆ ಗ್ರಾಮರು ಟೋಟಲು ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ ಕೊಟ್ಬಿಟ್ಟು 20 ಮಾರ್ಕ್ಸ್ ಇರುತ್ತೆ ಟೋಟಲು. ಓಕೆನಾ. ಸೊ ಅನಾಟಮಿ ಫಿಸಿಯಾಲಜಿ ಕೂಡ ಬೇಸಿಕ್ಸ್ ಏನಿದೆ, ಸೊ ನೀವು ಅದನ್ನು ಓದ್ಕೊಂಡ್ರೆ ಇದು ಕವರ್ ಆಗುತ್ತೆ. ಬೇಸಿಕ್ಸ್ MCQ ಏನು ಬರುತ್ತೆ,
ಓಕೆ. ಸೊ ಇದ್ರದ್ದು ಕೂಡ ಒಂದು ಕ್ವಶನ್ಸ್ನ ರೆಡಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡ್ಬೋದು ನ್ಯೂಟ್ರಿಷನಲ್ಲಿ ಕೂಡ ನೀವು ಓದಿರ್ಬೋದು ಮೈಕ್ರೋನ್ಯೂಟ್ರಿಯೆಂಟ್ಸು ಓಕೆ. ಆಮೇಲೆ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಏನು ಬರುತ್ತೆ, ಸೊ ಡಿಸೀಸು ಅಲ್ಲಿಂದ ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ಓಕೆ. ಆಮೇಲೆ ಹೈಜೀನ್ ಬಗ್ಗೆ ಏನಪ್ಪ ಅಂತಂದರೆ ಇನ್ಫೆಕ್ಷನ್ ಕಂಟ್ರೋಲು, ಆಮೇಲೆ ಮೂಮೆಂಟ್ ಆಫ್ ಹ್ಯಾಂಡ್ ಹೈಜೀನು. ಓಕೆನಾ. ಸೊ ಈ ಥರ ಹ್ಯಾಂಡ್ ಹೈಜೀನ್ ಬಗ್ಗೆ ಆಯಿತು, ಮೂಮೆಂಟ್ ಆಫ್ 5 ಮೂಮೆಂಟ್ಸ್ ಆಫ್ ಹ್ಯಾಂಡ್ ಹೈಜೀನು, ಆಮೇಲೆ ಬೇಸಿಕ್ ಫಾರ್ಮಕಾಲಜಿ ಇರುತ್ತೆ, ಮೈಕ್ರೋಬಯಾಲಜಿ ಇರುತ್ತೆ. ಸೊ ಇಲ್ಲಿ ಕೂಡ ಈಸಿ ಒಂದು MCQ ನೀವು ಏನಪ್ಪ ಅಂದರೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸಲ್ಲಿ ಏನು ಸಿಲೆಬಸ್ ಇದೆ, ಸೊ ಅದೇ ಸಿಲೆಬಸ್ಸೇ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಂಡಮೆಂಟಲ್ ಆಫ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಆ್ಯಕ್ಟ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಪ್ರಿಪ್ರೇಷನ್. ಓಕೆ. ಸೊ ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇದನ್ನು ನೀವು ಕೂಡ ಏನಾದರೂ ಬೈ ಚಾನ್ಸ್ ಇದು ಹೆಲ್ತ್ ಇನ್ಸ್ಪೆಕ್ಟರ್ ಸಿಲೆಬಸ್ಸಲ್ಲಿ ಇದ್ದರೆ, ಸೊ ಇದರ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೀವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಬಿಹೇವಿಯರಲ್ ಸೈನ್ಸ್ ಬಗ್ಗೆ ಇರುತ್ತೆ, ಸೋಷಿಯಾಲಜಿ ಇರುತ್ತೆ, ಸೈಕಾಲಜಿ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ನರ್ಸಿಂಗಲ್ಲಿ ಏನಿರುತ್ತೆ, ಸೊ ಆಲ್ಮೋಸ್ಟ್ ಸಿಮಿಲರ್ ಸಿಲೆಬಸ್ಸೇ ಇರುತ್ತೆ. ಓಕೆನಾ. ಸೊ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಆಮೇಲೆ ಪ್ಯಾಲಿಯೇಟಿವ್ ಕೇರು, ಜೆರಿಯಾಟ್ರಿಕ್ ಕೇರ್ ಇರುತ್ತೆ. ಸೊ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನೀವು ನೋಡ್ಬೋದು ಬಯೋಮೆಡಿಕಲ್ ವೇಸ್ಟ್ ಯಾವ ಥರ ಕಲೆಕ್ಟ್ ಮಾಡ್ತಾರೆ, ಸೆಗ್ರಿಗೇಷನು, ಕಲರ್ ಕೋಡಿಂಗ್ ಆಯಿತು. ಓಕೆನಾ. ಸೊ ಇದ್ರ ಬಗ್ಗೆ ಕ್ವಶನ್ ಇರುತ್ತೆ. ಆಮೇಲೆ ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಕ್ಯಾನ್ಸರ್ ಬಗ್ಗೆ ಆಯಿತು, ಡಯಾಬಿಟಿಕ್ಕು, ಕಮ್ಯುನಿಕಬಲ್ ಡಿಸೀಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಜೆರಿಯಾಟ್ರಿಕ್, ಓಲ್ಡ್ ಏಜ್ ಕೇರು. ಓಕೆ. ಓಲ್ಡ್ ಏಜ್ ಕೇರು, HIV ಏಡ್ಸು, ಕ್ಯಾನ್ಸರ್ ಆಯಿತು, ಬೆಡ್ ರಿಡನ್ ಪೇಷಂಟ್ಸ್ ಆಯಿತು. ಓಕೆ. ಸೊ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಬಗ್ಗೆ ಆಯಿತು, ಆನ್ಕೊಲಾಜಿಕಲ್ ಕಂಡೀಷನ್ ಬಗ್ಗೆ, ಹಾರ್ಟ್ ಡಿಸಾರ್ಡರ್ಸು. ಸೊ ಇಂತಹ ಒಂದು ಇದ್ರ ಮೇಲೆ ಕ್ವಶನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನ್ಯಾಷನಲ್ ಆ್ಯಂಡ್ ಹೆಲ್ತ್ ಪ್ರೋಗ್ರಾಮ್ಸ್. ಸೊ ಮೇನ್ಲಿ ಈ HIO ಏನಿದೆ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಏನಿದ್ದಾರೆ, ಸೊ ಅವ್ರ ಸಿಲೆಬಸ್ಸು ಮೇನ್ಲಿ ಈ ಹೆಲ್ತ್ ಪ್ರೋಗ್ರಾಮ್ಸ್ ಏನು ಬರುತ್ತೆ, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಏನು ಬರುತ್ತೆ, ಸೊ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಯಾಕಂದರೆ ಮೇನ್ ಅವರು ಕೆಲಸ ಇರೋದೇ ಕಮ್ಯುನಿಟಿ ಸೆಟ್ಟಿಂಗಲ್ಲಿ ಇರೋದ್ರಿಂದ, ಸೊ ಅವರು ಜಾಸ್ತಿ ಈ ನ್ಯಾಷನಲ್ ಮತ್ತು ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್ ಏನಿದೆ ಅದ್ರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಆಮೇಲೆ ANM ಅವರಿಗೆ ಈ ವ್ಯಾಕ್ಸಿನೇಷನ್ ಏನಿದೆ, ಇಮ್ಯುನೈಸೇಷನ್, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಆಮೇಲೆ ಇವರಿಗೆ HIV ಅವರಿಗೆ ಈ ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಜಾಸ್ತಿ ಕ್ವಶನ್ನ ಕೇಳ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸ್ ಆ್ಯಂಡ್ ದಿ ಹೆಲ್ತ್ ಕೇರ್ ಇನ್ಸ್ಪೆಕ್ಟಿಂಗ್ ಆಫೀಸರ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 40. ಸೊ ಇಲ್ಲಿ 40 ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಇರುತ್ತೆ. The candidate shall be eligible to appear before the Directorate of Health and Family Welfare Service Department for the practical examination in the ratio of 1:3 in order of the merit secured in the written examination. ಅಂದರೆ ಇವಾಗ ನೀವು ಥಿಯರಿ ಎಕ್ಸಾಮಲ್ಲಿ 1:3, ಓಕೆನಾ. ಸೊ ಒಂದು ಪೋಸ್ಟ್ಗೆ 3 ಜನನ ಸೆಲೆಕ್ಟ್ ಮಾಡ್ತಾರೆ. ಆ 3 ಜನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೋ ಸೊ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನೀವು 40 ಮಾರ್ಕ್ಸ್ ಇರುತ್ತೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ. ಆ್ಯನ್ ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಟು ಅಸೆಸ್ ಕ್ಲಿನಿಕಲ್ ಕಾಂಪಿಟೆನ್ಸಿ ಶಾಲ್ ಬಿ ಕಂಡಕ್ಟೆಡ್ ಬೈ ದಿ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಬಟ್ ಸ್ಪೆಸಿಫಿಕಲಿ ಯಾವ ಥರ ಇರುತ್ತೆ ಅಂತ ಅವರು ಸಿಲೆಬಸ್ ಕೊಟ್ಟಿಲ್ಲ. ಬಟ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂದ ತಕ್ಷಣ ನೀವು ಇವಾಗ ಯಾರು ಆಲ್ರೆಡಿ ವರ್ಕಿಂಗ್ ಇದ್ದಾರೆ, ಓಕೆನಾ. ಸೊ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ವರ್ಕಿಂಗ್ ಇದ್ದಾರೆ, ಸೊ ಅವರಿಗೆ ಗೊತ್ತಿರುತ್ತೆ ಈ ಯಾವುದಪ್ಪ ಅಂದರೆ ವಾಟರ್ ಸ್ಯಾಂಪ್ಲಿಂಗ್ ಬಗ್ಗೆ ಆಯಿತು. ಓಕೆ. ವಾಟರ್ ಸ್ಯಾಂಪ್ಲಿಂಗು, ಆಮೇಲೆ ಅವ್ರದ್ದು ಕಮ್ಯುನಿಟಿಲಿ ಏನೇನು ಪ್ರೋಗ್ರಾಮ್ಸ್ ಬರುತ್ತೆ, ಸೊ ಅದೇ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ. ಸೊ ಕೆಲವೊಂದು ಟೆಸ್ಟಿಂಗ್ಗಳಾಯಿತು. ಓಕೆ. ಸೊ ಅವ್ರಿಗೆ ನೀವು ಒಂದು ಕೇಳಿದ್ರೆ ಇದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಈ HIO ಆಲ್ರೆಡಿ ಯಾರು ವರ್ಕಿಂಗ್ ಇದ್ದಾರೆ, ಸೊ ಅವ್ರಿಗೆ ಕೇಳಿದ್ರೆ ಅವ್ರದ್ದು ವರ್ಕ್ ಏನಿದೆ, ಅವ್ರು ಏನೇನೆಲ್ಲ ವರ್ಕ್ ಮಾಡ್ತಾರೆ ಕಮ್ಯುನಿಟಿಯಲ್ಲಿ. ಓಕೆ. ಸೊ ಅದನ್ನು ನೀವು ಕೇಳ್ಕೊಂಡ್ರೆ 100% ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ವೇಟೇಜ್ ಆಫ್ 1 mark for each completed year of service subject to a maximum of 5 marks shall be given to the candidate who has served on the contract basis in the government hospital or health care centers coming under the purview of direct
Directorate of Health and Family Welfare Service or Medical Education Department or schemes coming under the preview of National Rural Health Mission or National Health Mission in the ಕರ್ನಾಟಕ. ಸೊ ಇವಾಗ ಯಾರು ಆಲ್ರೆಡಿ ಇವಾಗ HIV ಅವರು ಯಾರು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಕೆಲವೊಂದು ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಮ್ಯಾಕ್ಸಿಮಮ್ ಆಫ್ 5 ಮಾರ್ಕ್ಸ್ ಶಾಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್. ಅವರಿಗೆ 5 ಮಾರ್ಕ್ಸು ಎಕ್ಸ್ಟ್ರಾ ಸಿಗುತ್ತೆ. ಫಾರ್ ದ ಪೋಸ್ಟ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ health inspecting officer, as the case may be, the marks thus secured shall be added to the marks secured in the competitive exams and the total marks shall be considered for the preparing the merit list. ಅಂದರೆ ಇವಾಗ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಸ್ಟಾಫ್ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅಂದರೆ ನೀವು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಏನು ಮಾರ್ಕ್ಸ್ ತಗೋತಿರೋ, ಓಕೆ, ಸೊ ಅದನ್ನು ಟೋಟಲ್ ನಿಮಗೆ ಆ್ಯಡ್ ಆಗುತ್ತೆ, ಇಲ್ಲಿ ಆ್ಯಡ್ ಮಾಡಿ ಕೊಡ್ತಾರೆ. ಓಕೆ, the selection committee shall prepare a final list of candidate in the order of merit determined on the basis of the percentage of total marks secured in the competitive examinations and weightage awarded subject to reservation policy as per state government. ಸೊ ನಿಮ್ಮದು ರಿಸರ್ವೇಷನ್ ಏನು ಕ್ಯಾಟಗರಿ ಪಾಲಿಸಿ ಇದೆ, ಸೊ ಅದರ ಪ್ರಕಾರ ಫೈನಲ್ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ, ಇಫ್ 2 or more candidates have secured equal percentage of total marks in the competitive examination, the order of merit in the respect of such candidates shall be fixed on the basis of their age. ಅಂದರೆ ಇವಾಗ ಇಬ್ಬರು ಕ್ಯಾಂಡಿಡೇಟು ಸೇಮ್ ಮಾರ್ಕ್ಸ್ನ 2 ಕ್ಯಾಂಡಿಡೇಟ್ಸು ಸೇಮ್ ಮಾರ್ಕ್ಸ್ ತೆಗೆದಾಗ, ಓಕೆನಾ, ಸೊ ಅದರಲ್ಲಿ ಯಾರು ಸೀನಿಯರ್ ಇರ್ತಾರೋ, ಏಜ್ ಪ್ರಕಾರ ಯಾರು ಸೀನಿಯರ್ ಇರ್ತಾರೋ ಅವರಿಗೆ ದ ಕ್ಯಾಂಡಿಡೇಟ್ ಹೂ ಈಸ್ ಓಲ್ಡರ್ ಇನ್ ದ ಏಜ್ ಬೀಯಿಂಗ್ ಪ್ಲೇಸ್ಡ್ ಹೈಯರ್ ಇನ್ ದಿ ಆರ್ಡರ್ ಆಫ್ ಮೆರಿಟ್. ಓಕೆ, ಸೊ ಅವರಿಗೆ ಮೊದಲು ಪ್ರಿಫರೆನ್ಸ್ನ ಕೊಡ್ತಾರೆ. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಸಚ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ ಶಾಲ್ ಬಿ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್. ಓಕೆ, ಐ ಹೋಪ್ ನಿಮಗೆ ಇಷ್ಟು ಅರ್ಥ ಆಗಿದೆ ಅನಿಸುತ್ತೆ. Next, the scrutiny of the applications. The selection authority shall be scrutinize the applications along with the enclosure received. Scrutiny of applications shall be done only on the basis of application and enclosures received. ಸೊ ನೀವು ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಸೊ ಆದಷ್ಟು ಬೇಗ ಅವರು ಡೇಟ್ ಅನೌನ್ಸ್ ಮಾಡ್ತಾರೆ, ಸೊ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಓಕೆ, ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನೀವು ಬೇರೆ ಯಾವುದೇ ಥರ ಇಲ್ಲಿ ಕೊಟ್ಟಿದ್ದಾರೆ, ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾಲೆಡ್ಜ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್. ನೋ ಕ್ಯಾಂಡಿಡೇಟ್ ಶಾಲ್ ಬಿ ಕ್ವಾಲಿಫೈ ಫಾರ್ ದಿಸ್ ಸೆಲೆಕ್ಷನ್ ಆಫ್ ದಿ ಪೋಸ್ಟ್ ಆಫ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್ ಅನ್ಲೆಸ್ ಹಿ ಈಸ್ ಕ್ವಾಲಿಫೈ ಇನ್ ದ ಕನ್ನಡ. ಸೊ ಆಲ್ಮೋಸ್ಟ್ ಎಲ್ಲದು ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಸೊ ಹಾಗಾಗಿ ನೋ ಪ್ರಾಬ್ಲಮ್, ಸೊ ಏನು ಇಶ್ಯೂ ಬರಲ್ಲ. ಟೆಸ್ಟ್ ಬೈ ಸೆಕ್ಯೂರಿಂಗ್ ಮಿನಿಮಮ್ 50 ಮಾರ್ಕ್ಸ್ ಇನ್ ದಿ ಟೆಸ್ಟ್, ಕಾಂಪ್ರಮೈಸಿಂಗ್ ಆಫ್ 1 ಪೇಪರ್ ಕ್ಯಾರಿಂಗ್ ಟೋಟಲ್ 150 ಮಾರ್ಕ್ಸ್. The standard of the Kannada language test paper shall be that of first language Kannada in the secondary school of living certificate examination. ಇದು ಕೇವಲ ಯಾರು ಕನ್ನಡ ಸಬ್ಜೆಕ್ಟ್ ಇರಲ್ಲ ಅವ್ರಿಗೆ ಮಾತ್ರ ಇರುತ್ತೆ, ಸೊ ಇದು ನಮಗೆಲ್ಲ ಬರಲ್ಲ. ಓಕೆನಾ, ಸೊ ನೆಕ್ಸ್ಟ್ ಲಿಸ್ಟ್ ಆಫ್ ಇದೆಲ್ಲ ಬೇಡ, ಸೊ ನನಗೆ ಇಂಪಾರ್ಟೆಂಟ್ ಏನಿದೆ ಸೊ ಅದನ್ನು ನಾನು ಅಷ್ಟೇ ಮಾತಾಡ್ತೀನಿ. ಸೊ ನೋಡ್ಬೋದು, ಅಪಾಯಿಂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ whose names are included in the list prepared under Rule 10 may be appointed by the appointing authority in the vacancies in the order in which their names are found in the selection list. After verifying the relevant certificates and satisfying list self, and after such enquiry as it may consider necessary that each of the candidates are suitable in all respect of appointments, taking into the consideration the order, rules or law in force relating to initial appointment. ಓಕೆ, ಸೊ ಯಾರ್ದು ಫೈನಲ್ ಲಿಸ್ಟಲ್ಲಿ ಬರುತ್ತೆ, ಸೊ ಅವರಿಗೆ ಅಪಾಯಿಂಟ್ಮೆಂಟ್ ರಿಸೀವ್ ಆಗುತ್ತೆ ಆರ್ಡರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪೇ ಸ್ಕೇಲ್ ನೋಡ್ಬೋದು ಎಷ್ಟು ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು ಪ್ರೈಮರಿ ಹೆಲ್ತ್ ಕೇರ್
ಆಫೀಸರ್ ಫಿಮೇಲ್. ಓಕೆ, ಸೊ ಸ್ಯಾಲ್ರಿ ಬಂದುಬಿಟ್ಟು 37,500 ಇಂದ 76,100 ತನಕ ಇರುತ್ತೆ. ಇದು ಯಾರಿಗೆ? PHCO ಅವರಿಗೆ. ಓಕೆನಾ? ಸೊ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ? 1,205. ನಮ್ಮ ಮಿನಿಮಮ್ ಕ್ವಾಲಿಫಿಕೇಶನ್ ಎಷ್ಟಿರಬೇಕು ಅಂತಂದರೆ ಮಸ್ಟ್ ಓನ್ಲಿ ಬಿ ಅ ಫೀಮೇಲ್ ಕ್ಯಾಂಡಿಡೇಟ್. ಸೊ ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಮಾತ್ರ ಈ PHCO ವೇಕೆನ್ಸಿಗೆ ಅಪ್ಲೈ ಮಾಡಬಹುದು. ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ಆಸ್ ಪರ್ DPR ಸರ್ಕ್ಯುಲರ್ ನಂಬರ್. ಓಕೆ, ಸೊ ಯಾರು SSLC ಮುಗಿಸಿರ್ತಾರೆ, ಇವರು SSLC ಮುಗಿಸ್ಕೊಂಡು ಏನೇನು ಕೋರ್ಸ್ ಮುಗಿಸಿರ್ತಾರೆ ಅವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ನ ಹಾಕೋಕ್ಕೆ ಅಲೋ ಇರುತ್ತೆ. ಪ್ಲಸ್ BSc ಅವರು ಆಮೇಲೆ GNM ಅವರು ಅಪ್ಲೈ ಮಾಡಬಹುದು. ಮಸ್ಟ್ ಪೊಸೆಸ್ ಅ ವ್ಯಾಲಿಡ್ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫಿಮೇಲ್ ಫಾರ್ಮಲಿ ಕಾಲ್ಡ್ ಆಕ್ಸಿಲರಿ ನರ್ಸ್, ಮಿಡ್ವೈಫ್ಸ್, ಹೆಲ್ತ್ ಕೇರ್ ವರ್ಕರ್. ಓಕೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಅವಾರ್ಡೆಡ್ ಬೈ ದಿ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್. ಆರ್ ಇಲ್ಲಿ ನೋಡ್ಬೋದು ನೀವು, ಆರ್ ಅಂತ ಕೊಟ್ಟಿದ್ದಾರೆ. ಮಸ್ಟ್ ಪೊಸೆಸ್ ಅ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಡಿಪ್ಲೊಮಾ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ. ಸೊ GNM ಅವರು ಕೂಡ ಅದಕ್ಕೆ ಅಪ್ಲೈ ಮಾಡಬಹುದು. ಸೈಕ್ಯಾಟ್ರಿಕ್ ನರ್ಸಿಂಗ್ ಕೋರ್ಸ್ ಅವಾರ್ಡೆಡ್ ಬೈ ದಿ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಷನ್. ಓಕೆ, ಆಮೇಲೆ ಮಸ್ಟ್ ಬಿ ಹೋಲ್ಡರ್ ಆಫ್ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್ ಅವಾರ್ಡೆಡ್ ಇನ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆಫ್ ಇಂಡಿಯಾ. ಸೊ ಇದಕ್ಕೆ GNM ಮತ್ತು BSc ಇಬ್ಬರು ಕೂಡ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟರ್ ಅಂತೇನು ಹೇಳ್ತೀವಿ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಸೊ ಅವರಿಗೆ ಬಂದುಬಿಟ್ಟು 37,500 ಇಂದ 76,100 ರೂಪೀಸ್ ಇರುತ್ತೆ. 76,100 ರೂಪಾಯಿ. ಸೊ ಇಬ್ಬರಿಗೂ ಸೇಮ್ ಸ್ಯಾಲ್ರಿ ಇರುತ್ತೆ. ಇಲ್ಲಿ ನೋಡ್ಬೋದು 37,500 ಇಂದ 76,100. ಇವರಿಗೆ ಏನು ತಗೋತಾರೆ ಅದೇ ಸೇಮ್ ಸ್ಯಾಲ್ರಿ, ಇವರಿಗೆ ಕೂಡ ಅದೇ ಸೇಮ್ ಸ್ಯಾಲ್ರಿ ಇರುತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಅವರಿಗೆ. ಸೊ ಇಲ್ಲಿ ನೀವು ಕ್ವಾಲಿಫಿಕೇಶನ್ ನೋಡ್ಬೋದು. ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ಗೆ ಮಸ್ಟ್ ಹ್ಯಾವ್ ಪಾಸ್ಡ್ ಇನ್ SSLC ಆರ್ ಇಕ್ವಲೆಂಟ್ ಎಕ್ಸಾಮಿನೇಷನ್. ಓಕೆ, must possess a valid completion job oriented pre-university diploma certificate for having successfully cleared a 2 years occasional course multi-purpose basic healthcare worker training conducted by the State Council of Vocational Education. Must possess a valid completion certificate for having successfully cleared the 3 years of diploma in the health inspector course awarded by the Karnataka Nursing and Paramedical Science. ಓಕೆ, ಸೊ ಇದು ಏನು ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಂತಲೇ ಹೇಳ್ತೀವಿ. ಸೊ ಅದನ್ನು ಅವರು ಮುಗಿಸಿರ್ಬೇಕು. ಓಕೆನಾ? ಆರ್ ಪಾಸ್ ಇನ್ PUC ವಿತ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯೋಲಜಿ ಸಬ್ಜೆಕ್ಟ್ಸ್ ಆ್ಯಂಡ್ ಮಸ್ಟ್. ಓಕೆ, ಸೊ must possess a valid completion of certificate for the having successfully cleared the 2 years diploma in health inspector course awarded by the Karnataka Nursing and Paramedical Science Education Authority. ಓಕೆನಾ? ಆರ್ ಅಂತ ಮತ್ತೆ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡಬಹುದು. must possess a valid completion certificate for having successfully cleared the diploma in general nursing ಅಂದರೆ GNM. ಓಕೆ, GNM, midwifery or psychiatric nursing courses awarded by the State Diploma in Nursing Examination Board, or must be holder of valid bachelor degree ಅಂದರೆ BSc ನರ್ಸಿಂಗು. ಓಕೆನಾ? BS ನರ್ಸಿಂಗ್ ಇದನ್ನು ಬೋತ್ ಫೀಮೇಲ್ ಆ್ಯಂಡ್ ಮೇಲ್ ಅಪ್ಲೈ ಮಾಡ್ಬೋದು. ಓಕೆನಾ? ಬಟ್ ಏನಿದೆ ಇದು ಕೇವಲ ಇದು PHCO ಏನಿದೆ, ಸೊ ಅದು ಕೇವಲ ಇದು ಫೀಮೇಲ್ ಸ್ಟಾಫ್ಗೆ ಮಾತ್ರ. ಓಕೆ, ಫಿಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಇರುತ್ತೆ. ಬಟ್ ಈ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದೆ ಅದನ್ನು GNM ಪ್ಲಸ್ BSc ಮೇಲ್ ಆ್ಯಂಡ್ ಫಿಮೇಲ್ ಓಕೆ ಇಬ್ಬರು ಕೂಡ ಅಪ್ಲೈ ಮಾಡಬಹುದು. ಸೊ ಇದು ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ. ಸೊ ಇದರಲ್ಲಿ ಅವರು ಅಬ್ಜೆಕ್ಷನ್ ಕೂಡ ಟೈಮ್ ಕೊಟ್ಟಿದ್ದಾರೆ 15 ಡೇಸು. ಸೊ ಯಾರಾದರೂ ಅಬ್ಜೆಕ್ಷನ್ ಹಾಕಿದ್ರೆ ಅದಕ್ಕೂ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ. ಓಕೆ, ಸೊ ಇದು ಫೈನಲ್ ಆಗಿ ಆಮೇಲೆ
ಇದು BSc ಮತ್ತು GNM ಅವರಿಗೆ ಕೊಡಬೇಕೋ ಬೇಡವೋ ಅನ್ನೋದು ಒಂದು ಕನ್ಫರ್ಮ್ ಆಗಿ ಮತ್ತೆ ಫೈನಲ್ಲು ಒಂದು ನೋಟಿಫಿಕೇಶನ್ ಬರುತ್ತೆ, ಓಕೆನಾ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಫೈನಲ್ ಡಿಸಿಷನ್ ಬಂದ ಮೇಲೆ, ಸೊ ಆಲ್ರೆಡಿ ಇದಕ್ಕೆ ಆಬ್ಜೆಕ್ಷನ್ ಹಾಕಿರ್ತಾರೆ ಆಬ್ವಿಯಸ್ಲಿ, ಓಕೆ. 15 ಡೇಸ್ ಅದು ಈ ನೋಟಿಫಿಕೇಶನ್ ಬಂದು 15 ಡೇಸಲ್ಲಿ ಆಬ್ಜೆಕ್ಷನ್ನು ಹಾಕಬೇಕು. ಇಲ್ಲಾಂತಂದರೆ ಅವರು ಫೈನಲ್ಲು ಇದ್ರದ್ದು ಏನು ನೋಟಿಫಿಕೇಶನ್ ಅದನ್ನು ಕಳಿಸ್ತಾರೆ. ಸೊ ಹಂಗಾಗಿ ಇವಾಗ ಏನಾದರೂ ಆಬ್ಜೆಕ್ಷನ್ ಇದ್ದರೆ, ಸೊ ಅದು ಆಬ್ಜೆಕ್ಷನ್ ಎಲ್ಲ ಕ್ಲಿಯರ್ ಆಗಿ, ಓಕೆನಾ. ಸೊ ಇನ್ನೊಂದು ಫೈನಲ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ವೆದರ್ PSc ಮತ್ತು GNM ಅವರಿಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಥವಾ ಓನ್ಲಿ PHCO ಮತ್ತು ಓನ್ಲಿ ಇವರು ಯಾರು ANM ಮತ್ತು HIO ಏನೊಂದು ಕೋರ್ಸ್ ಇದೆ, ಸೊ ಅದನ್ನು ಮುಗಿಸಿದವ್ರಿಗೆ ಮಾತ್ರ ಈ ಪೋಸ್ಟು ಕನ್ಫರ್ಮ್ ಆಗುತ್ತೆ ಅನ್ನೋದನ್ನು ನಾವು ವೇಟ್ ಮಾಡಿ ನೋಡಬೇಕು ಅಷ್ಟೇ, ಓಕೆನಾ. ಸೊ ಇದೇ ತರಹ ನಿಮಗೆ ಪ್ರತಿಯೊಂದು ಏನು ನೋಟಿಫಿಕೇಶನ್ ಇದೆ ಎಕ್ಸಾಮಿನೇಷನ್ ಬಗ್ಗೆದು ನಾನು ಕ್ವಿಕ್ಕಾಗಿ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ನಿಮ್ಮ ಫ್ರೆಂಡ್ಸು ಓಕೆ, ನಿಮ್ಮ ಕಲೀಗ್ಸು, ನಿಮ್ಮ ಗ್ರೂಪ್ಸ್ ಏನಾಯಿದ್ರೆ ಅಲ್ಲಿ ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಜೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.